ಮನಮೋಹನ್ ಸಿಂಗ್ ಅವರಿದ್ದಾಗ ಕೊನೆಗೆ ಹೋಗ್ಬೇಕಾದ್ರೆ ಅವರು ಲಾಸ್ಟ್ ಎಕ್ಸಿಟ್ ಆಗಬೇಕಾದಾಗ ಒಂದು ಆದೇಶ ಮಾಡಿ ಹೋಗಿದಾರಂತೆ ಇದ್ರ ಬಗ್ಗೆ ವಕ್ಫ್ ಬೋರ್ಡ್ ಬಗ್ಗೆ. ಹಿಂದೂಗಳಿಗಿಲ್ಲ, ನಮ್ಮ ಮುಜರಾಯಿಗಿಲ್ಲ, ಸಿಖ್ರಿಗಿಲ್ಲ, ಜೈನರಿಗಿಲ್ಲ, ಪಾರ್ಸಿಗಳಿಗಿಲ್ಲ, ಇವ್ರಿಗೆ ಮಾತ್ರ ಒಂದು ಆದೇಶ ಮಾಡಿದ್ದಾರೆ. ನಮ್ದು ಏನೇ ಪ್ರಾಪರ್ಟಿ ಇದ್ರು ವಕ್ಫ್ ಬೋರ್ಡ್ ಇದ್ರದ್ದು ಮುಜರಾಯಿ ಇಲಾಖೆ ಪ್ರಾಪರ್ಟಿ ಇದ್ರೆ ನಮ್ದೇನಾದ್ರೂ ಡಿಸ್ಪ್ಯೂಟ್ ಇದ್ರೆ ನಾವು DC ಗೆ ಅರ್ಜಿ ಕೊಡಬೇಕು. ಜೈನರು, ಕ್ರಿಶ್ಚಿಯನ್ ಎಲ್ಲರೂ ಅರ್ಜಿ DC ಕೊಡಬೇಕು. DC ತೀರ್ಮಾನ ಮಾಡ್ತಾರೆ ಇದು ಪ್ರಾಪರ್ಟಿ ಯಾರಿಗೆ ಅಂತ. ಈ ಆಕ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು DC ಗೆ ಅರ್ಜಿ ಕೊಡಂಗೇ ಇಲ್ಲ. ಯಾರು ಅದನ್ನ ತೀರ್ಮಾನ ಮಾಡೋರು? ವಕ್ಫ್ ಬೋರ್ಡ್ ಮಾಡ್ತೈತೆ. ವಕ್ಫ್ ಬೋರ್ಡ್ ತೀರ್ಮಾನ ಮಾಡೋದು ಅಂದ್ರೆ ಬೇರೆ ಯಾವುದೇ ಧರ್ಮಕ್ಕಿಲ್ದಂತ ಅಧಿಕಾರವನ್ನ ಇವರಿಗೆ ಕೊಟ್ಟಿದ್ದಾರೆ. ನನ್ಗೆ ಗೊತ್ತಿರಲಿಲ್ಲ ಇದು. ಅವ್ರು ವಕ್ಫ್ ಬೋರ್ಡ್ ಅವ್ರು ಹೇಳ್ತಾರೆ. ನಾನು ಹೇಳಿದೆ ಹೇಗೆ ಇದನ್ನ ನೀವು ವಕ್ಫ್ ಬೋರ್ಡ್ನ ಆಸ್ತಿಯನ್ನ ಐಡೆಂಟಿಫೈ ಮಾಡ್ತೀರಾ ಅಂತ. ಇಲ್ಲ ಸರ್, ಹಂಗೆ ಕಾನೂನಲ್ಲಿ ಏನಿದೆ ಅಂದರೆ ನೀವು ವಕ್ಫ್ ಬೋರ್ಡ್ ಅವ್ರು ಬಂದು ಇದು ನಮ್ಮ ಆಸ್ತಿ ಅಂತ ಹೇಳಿದ್ರೆ ನಾವು ಡಿಕ್ಲೇರ್ ಮಾಡಿಬಿಡ್ಬೇಕು ಸರ್, ಆ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತ ಹೇಳಿದ್ದು.